ನೆಕ್ಸ್ಟ್ ಭದ್ರವನದ ಬಗ್ಗೆ. ಸೊ ನೆಕ್ಸ್ಟ್ ನಾವು ಬಂದು ಬೇಲ್ 1 ಅಲ್ಲಿ ಇದ್ವಿ. ಬೇಲ್ 1 ಅಲ್ಲಿ ಆ ಬೇಲ್ ಫ್ರೂಟ್ಸ್ ಬಗ್ಗೆ ನಾವು ಕೇಳಿದ್ವಿ. ಕೃಷ್ಣ ಮತ್ತೆ ಗೋಪಬಾಲರು ಇಲ್ಲಿ ಆಟ ಆಡೋದು, ಕೃಷ್ಣನ ಕೋಲ್ ಇಲ್ಲಿ ಕಾಣೆ ಹೋಗಿರೋದು, ಈ ಎಲ್ಲ ವಿಷಯಗಳನ್ನ ನಾವು ಲಾಸ್ಟ್ ಟೈಮ್ ಕೇಳಿದ್ವಿ. ಸೊ ಇನ್ನೊಂದು ಮುಖ್ಯತ್ವ ಬಂದು ಈ ಬೇಲ್ 1 ಅಲ್ಲಿ ಬಂದು ಈ ಲಕ್ಷ್ಮೀ ದೇವಿ ಇಲ್ಲಿ ಇದ್ದಾಳೆ. ಲಕ್ಷ್ಮೀ ದೇವಿ ಟೆಂಪಲ್ ಇದೆ ಇಲ್ಲಿ. ಲಕ್ಷ್ಮೀ ದೇವಿ ಬೇಲವನಕ್ಕೆ ಬಂದು ಇಲ್ಲಿ ತಪಸ್ ಮಾಡ್ತಿದ್ದಾಳೆ. ಇವತ್ತು ತನಕ ಲಕ್ಷ್ಮೀ ದೇವಿಯ ಒಂದು ವಾಸವಾಗಿದೆ ಈ ಬೇಲ್ 1 ಅಂತ ಹೇಳಿ ಎಲ್ಲರೂ ಹೇಳ್ತಾರೆ. ನಾವ್ ಆಕ್ಚುಲಿ ಬೃಂದಾವನ್ ಯಾತ್ರೆಗೆ ಹೋಗಿದಾಗ 2009 ಅಲ್ಲಿ ಬೇಲ್ 1ಗೆ ನಮ್ಗೆ ಕರ್ಕೊಂಡು ಹೋಗಿದ್ರು ಈ ಟೆಂಪಲ್ಗೆ. ಇಲ್ಲೇ ನಮಗೆ ಪ್ರಭು ಎಲ್ಲ ಕ್ಲಾಸ್ ಕೊಟ್ರು. ಸೊ ಈ ಒಂದು ವನದಲ್ಲಿ ಯಾಕೆ ಲಕ್ಷ್ಮೀ ದೇವಿ ಬಂದಿದ್ದಾಳೆ ಅಂತ ಹೇಳಿದ್ರೆ, ಲಕ್ಷ್ಮೀ ದೇವಿ ಯಾವಾಗ ಕೃಷ್ಣನ ಒಂದು ಲೀಲೆಗಳ ಬಗ್ಗೆ ಕೇಳ್ತಾಳೋ ಸೊ ಅವಳಿಗೂ ಆಸೆ ಬರುತ್ತೆ. ಕೃಷ್ಣನ ಒಂದು ರೂಪ, ಕೃಷ್ಣನ ಒಂದು ಅಟ್ರಾಕ್ಷನ್, ಕೃಷ್ಣನ ಒಂದು ಲೀಲೆಗಳು ಎಷ್ಟು ಅಟ್ರಾಕ್ಟಿವ್ ಅಂದ್ರೆ ಈವನ್ ಲಕ್ಷ್ಮೀ ದೇವಿಗೂನು ಅವಳು ನಾರಾಯಣನ ಎದೆಯಲ್ಲಿ ಇದ್ರುನು, ಅಷ್ಟು ಒಂದು ಕ್ಲೋಸ್ ಕಾಂಟ್ಯಾಕ್ಟ್ ಅಲ್ಲಿ ಇದ್ರುನು ಕೃಷ್ಣನ ರಾಸಲೀಲೆ ಹೇಗಿರುತ್ತೆ, ಕೃಷ್ಣ ಹೇಗೆ ಡಾನ್ಸ್ ಮಾಡ್ತಾನೆ, ಅವನನ್ನ ಆ ಒಂದು ಲೀಲೆಗಳ ವೈಭವದಲ್ಲಿ ಅವಳುನು ಭಾಗಿಯಾಗಿರ್ಬೇಕು ಅಂತ ಬೃಂದಾವನಕ್ಕೆ ಬರ್ತಾಳೆ. ಆದ್ರೆ ಬೃಂದಾವನ ಬಂದು ಇಸ್ ನಾಟ್ ಅ ಪ್ಲೇಸ್ ವೇರ್ ಆಪ್ಯುಲೆನ್ಸ್ ಅಂತ ಹೇಳಿದ್ರೆ ಐಶ್ವರ್ಯ ಭಾವಕ್ಕೆ ಬೃಂದಾವನಲ್ಲಿ ಪ್ಲೇಸೇ ಇಲ್ಲ. ನಿನ್ನೆನೆ ನಾವು ಹೇಳಿದೀವಿ, ಐಶ್ವರ್ಯ ಅಂತಾನೂ ಇರುತ್ತೆ ಭಗವಂತನ್ಗೆ, ಮಾಧುರ್ಯ ಅಂತಾನೂ ಇರುತ್ತೆ. ಸೊ ಬೃಂದಾವನ ಇರುವುದು ಕಂಪ್ಲೀಟ್ಲಿ ಐಶ್ವರ್ಯ ರಹಿತ ಮಾಧುರ್ಯ ಭಾವದಲ್ಲಿ. ಬ್ರಜವಾಸಿಗಳು ಅವರ ಸಿಂಪಲ್ ನೇಚರ್, ಅವರ ಸ್ವೀಟ್ನೆಸ್, ಇದು ಎಲ್ಲರೂ ಗೋಪಿಯರು ನೋಡಿ ಅವರು ಅವ್ರದ್ದು ವೇ ದೇ ಡ್ರೆಸ್ ಆಲ್ಸೋ, ಅವರು ಡ್ರೆಸ್ಸಿಂಗ್ ಅಷ್ಟೇ ತುಂಬಾ ಸಿಂಪಲ್ ಹಳ್ಳಿ ಹುಡುಗಿಯರು ಅವರು. ಸೊ ಅವ್ರು ಎಲ್ಲವನ್ನೂ ಕೃಷ್ಣನಿಗಾಗಿ ತ್ಯಜಿಸ್ತಾರೆ. ಕಂಪ್ಲೀಟ್ಲಿ. ಆಕ್ಚುಲಿ ಗೋಪಿ ಗೀತೆಯಲ್ಲಿ ಬರುತ್ತೆ, ಪತಿ ಸುತಾನ್ವಯ ಭಾತೃ ಬಾಂಧವಾನ್ ಅಥಿಲ್ ವಿಲಂಗ್ಯ ದೇಂತಿ ಅಚ್ಯುತಾಗತ ಗತಿ ವಿಲಸ್ತವೋ ಗೀತ ಮೋಹಿತ ಕುಟಿಲಯೋಷಿತ ಕಶ್ಚ ಜೇನಿಷಿ. ಗೋಪಿಯರ್ ಕೃಷ್ಣನ ಹತ್ರ ಹೇಳ್ತಾರೆ, ನಾವು ಎಲ್ಲರನ್ನು ತ್ಯಜಿಸಿ ಬಂದಿದ್ದೀವಿ ಕೃಷ್ಣ, ಪತಿ ಸುತ ಭ್ರಾತೃ ಬಾಂಧವ ನಮ್ ಎಲ್ಲರನ್ನು ಬಿಟ್ಟು ನಿನ್ಗಾಗಿ ಬಂದಿದೀವಿ, ರಾತ್ರಿ ಹೊತ್ತು ಬಂದಿದೀವಿ ನಿನ್ನ ವೇಣುಗಾನ್ಯವನ್ನು ಕೇಳಿ. ಕೃಷ್ಣ ನೀನ್ ಈ ತರ ಮರೆ ಆದ್ರೆ ಹೇಗೆ ನಾವು ಇದು ನಿನ್ಗೆ ನಿಜವಾಗ್ಲೂ ಇದು ಕರೆಕ್ಟಾ ನೀನ್ ಮಾಡ್ತಾ ಇರೋದು ಅಂತ ಬೆಗ್ ಮಾಡ್ತಾರೆ ಗೋಪಿಯರು. ಅಂತ ಹೇಳಿದ್ರೆ ಗೋಪಿಯರು ಎಲ್ಲ ಅಸ್ತಿತ್ವಗಳನ್ನ ಮೀರಿದ್ದಾರೆ. ಈ ದೈಹಿಕ ಕನೆಕ್ಷನ್ಸ್ ಏನೇನ್ ಇದಾವೆ ನಮ್ಗೆಲ್ಲರಿಗೂ ವಿ ಆರ್ ಆಲ್ ಟೈಡ್ ಅಪ್ ಟು ದಿಸ್ ಮೆಟೀರಿಯಲ್ ವರ್ಲ್ಡ್. ನಮ್ಗೆಲ್ಲರೂ ಇದನ್ನ ಕಟ್ಕೊಂಡಿದೀವಿ, ಎಷ್ಟೆಷ್ಟೋ ಉಪಾಧಿಗಳು. ಫಾರ್ ಎಕ್ಸಾಂಪಲ್, ನಾನ್ ಇವರ ಹೆಂಡತಿ, ನಾನ್ ಇವರ ಮಗಳು, ನಾನ್ ಇವರ ಸೊಸೆ, ನಾನು ಈ ಕೆಲಸ ಮಾಡ್ತೀನಿ, ಇದು ಎಲ್ಲ ಬಂದು ಉಪಾಧಿಗಳು. ಸೊ ಗೋಪಿಯರು ಎಲ್ಲಾ ಉಪಾಧಿಗಳನ್ನ ಮೀರಿ ಕೃಷ್ಣನ ಹತ್ರ ಬಂದಿರೋರು, ಪ್ಯೂರ್ ಅವರ ಒಂದು ಆತ್ಮಗಳ ರೂಪದಲ್ಲಿ ಅವ್ರು ಬಂದಿರೋರು. ಕೃಷ್ಣನ ಆತ್ಮಕ್ಕೆ ಯಾವುದೇ ಒಂದು ಉಪಾಧಿ ಅಲ್ಲ. ಫಾರ್ ಎಕ್ಸಾಂಪಲ್, ಚಿತ್ರಕೇತು ಕಥೆಯಲ್ಲಿ ಯಾವಾಗ ಒಂದು ಮಗು ಮರಣ ಹೊಂದುತ್ತೋ ರಾಜ ತುಂಬಾ ಅಳ್ತಾನೆ. ಆವಾಗ ಮತ್ತೆ ಅದಕ್ಕೆ ಜೀವ ಕೊಟ್ಟು ಅದ್ರ ಕೂತ್ಕೊಂಡು ಅದ್ ಕೇಳುತ್ತೆ, ಯಾವ ತಂದೆ ನೀವು, ಯಾವ ಜನ್ಮದ ತಂದೆ? ನನಗೆ ಆತ್ಮಕ್ಕೆ ತಂದೆ ತಾಯಿ ಯಾರು ಇಲ್ಲ ಅಂತ ಹೇಳುತ್ತೆ. ಸೊ ಅದೇ ತರ ಈ ಆತ್ಮಕ್ಕೆ ಒಂದು ಭಗವಂತನ ದಾಸ ಅನ್ನೋ ಒಂದು ಐಡೆಂಟಿಟಿ ಬಿಟ್ರೆ, ಒಂದು ಅಸ್ತಿತ್ವ ಬಿಟ್ರೆ ಬೇರೆ ಯಾವ್ದು ಅಸ್ತಿತ್ವ ಇಲ್ಲ. ಬಟ್ ನಾವೇನ್ ಮಾಡ್ತಾ ಇದೀವಿ, ಎಲ್ಲದಕ್ಕೂ ಅಟ್ಯಾಚ್ ಆಗ್ಬಿಟ್ಟಿದೀವಿ. ಅದ್ರಲ್ಲಿ ಯಾವ್ದಾದ್ರು ಒಂದ್ ಸ್ವಲ್ಪ ಕೊರತೆ ಆದ್ರೂನು ನಮ್ಗೆ ತುಂಬಾ ಅಫೆಕ್ಟ್ ಆಗ್ಬಿಡುತ್ತೆ. ಸೊ ಗೋಪಿಯರು ಆ ಸ್ಥಿತಿಯಲ್ಲಿ ಇಲ್ಲ. ಗೋಪಿಯರು ಏನಾದ್ರೂ
ಮೆಚ್ಚಿಸ್ಲಿಕ್ಕೆ ರೆಡಿ ಇದ್ದಾರೆ. ಒಂದ್ಸತಿ ಕೃಷ್ಣ ಕೊಳಲು ನುಡಿಸಿದಾಗ ರಾಧಾರಾಣಿ ಓಡ್ ಹೋಗ್ತಾಳೆ. ಅವತ್ತು ರಾಧಾರಾಣಿ ಒಂದು ಕಣ್ಣಲ್ಲಿ ಕಣ್ಕಪ್ಪು ಹಾಕೊಂಡಿರ್ತಾಳೆ, ಇನ್ನೊಂದ್ ಕಣ್ಣಲ್ಲಿ ಇರಲ್ಲ. ಸೊ ಆವಾಗ ಕೃಷ್ಣ ಅಲ್ಲಿ ಇರೋ ಒಂದು ಕಲ್ಲನ್ನ ಹಿಂಗೆ ಉಜ್ಜುತ್ತಾನೆ, ಅದರಿಂದ ಒಂದು ಕಣ್ಕಪ್ಪು ಬಂದ್ಬಿಡುತ್ತೆ. ಕೃಷ್ಣ ಹೇಳ್ತಾನೆ ರಾಧಾರಾಣಿಗೆ ಇನ್ನೊಂದ್ ಕಣ್ಕಪ್ಪು. ನಾವ್ ಇದ್ದಿದ್ರೆ ಅಯ್ಯೋ ಮೇಕಪ್ ಇನ್ನೂ ಆಗಿಲ್ಲ, ನಾನ್ ಹೆಂಗ್ ಬರ್ಲಿ, ಮುಹೂರ್ತ ಆಗ್ತಾ ಇದೆ, ಟೈಮ್ ಯಾವ್ದಾದ್ರು ಮದ್ವೆಗೆ ಹೋಗ್ಬೇಕು ಅಂದ್ರೆ ನಾವ್ ಮೇಕಪ್ ಎಲ್ಲ ಮುಗಿಸ್ಕೊಂಡೇ ಹೋಗೋದು. ನಾವ್ ಆತರ ಕಾಣಕ್ಕೇನು ಇಷ್ಟ ಪಡಲ್ಲ. ಬಟ್ ಗೋಪಿಯರ್ ಆತರ ಇರಲ್ಲ. ಸೊ ಲಕ್ಷ್ಮೀ ದೇವಿಗೆ ಒಂದು ಅಟ್ಯಾಚ್ಮೆಂಟ್ ಇದೆ ಅವಳ ವೈಭವಕ್ಕೆ. ಲಕ್ಷ್ಮೀ ದೇವಿ ಅಂದ್ರೆ ಹೆಂಗ್ ಕಾಣ್ತಾಳೆ, ಎಷ್ಟು ಒಂದು ಒಡವೆ, ಏನು ಒಂದು ಲಕ್ಷಣ, ಏನು ಒಂದು, ಅದಕ್ಕೆ ಲಕ್ಷ್ಮೀ ದೇವಿ ಅಂದ್ರೆ ಅದೇ ಅವಳು. ಅದು ಇಲ್ಲದೆ ಲಕ್ಷ್ಮೀ ದೇವಿ ಅಲ್ಲ ಅಲ್ವಾ. ರಾಧಾರಾಣಿ ಎಕ್ಸ್ಟ್ರಾಕ್ಷನ್ ಲಕ್ಷ್ಮೀ ದೇವಿ. ಯಾವಾಗ ಕೃಷ್ಣನಿಂದ ನಾರಾಯಣ ಬರ್ತಾನೋ ಅದೇ ತರ ರಾಧಾರಾಣಿಯಿಂದ ಲಕ್ಷ್ಮಿ ಬರ್ತಾನೆ. ಬಟ್ ಲಕ್ಷ್ಮಿ ಇಸ್ ಅಟ್ಯಾಚ್ ಟು ದಟ್ ಪೊಸಿಷನ್. ಲಕ್ಷ್ಮಿ ಕೃಷ್ಣ ಕೇಳ್ತಾನೆ, ಲಕ್ಷ್ಮಿ ಯಾವಾಗ ಈ ರಾಸಲೀಲೆಯನ್ನು ಎಂಟರ್ ಮಾಡ್ಬೇಕು ಅಂತ ವೃಂದಾವನಕ್ಕೆ ಬರ್ತಾಳೋ, ತಪಸ್ಸು ಮಾಡ್ತಾಳೋ, ಕೃಷ್ಣ ಅಲ್ಲಿ ಪ್ರಕಟ ಆಗ್ತಾನೆ ಅವಳಿಗಾಗಿ. ಸೊ ಹೇಳ್ತಾನೆ, ತುಂಬಾ ನನಗೆ ರಿಯಲಿ ಅಪ್ರಿಶಿಯೇಟ್, ನೀವೇನ್ ಮಾಡ್ತಾ ಇದೀಯಾ, ಅದು ತುಂಬಾ ಗ್ರೇಟ್ ವಿಷಯ, ಇಷ್ಟೆಲ್ಲ ತಪಸ್ಸು ನನಗಾಗಿ. ಬಟ್ ಆದ್ರೆ ನಿನಗೆ ಇಲ್ಲಿ ಎಂಟರ್ ಇಲ್ಲಮ್ಮ ಅಂತ ಹೇಳ್ತಾನೆ. ಯು ಕ್ಯಾನ್ ನಾಟ್ ಎಂಟರ್ ದ ರಾಸಲೀಲೆ, ಅದಕ್ಕೆ ಕ್ವಾಲಿಫಿಕೇಶನ್ ಬೇರೆ. ನೀನ್ ಬಂದು ಇಲ್ಲಿ ಹಾಲಿವುಡ್ ಈ ತರ ನೀನ್ ಇಲ್ಲಿ ಬಂದು ಸಗಣಿ ಎಲ್ಲ ಎತ್ತು ಅಂತ ಹೇಳ್ತೀಯ. ಲಕ್ಷ್ಮೀ ದೇವಿ ಅದು ಮಾಡಕ್ಕೆ ರೆಡಿ ಇಲ್ಲ. ಶಿ ಇಸ್ ನಾಟ್ ರೆಡಿ ಟು ಬಿಕಮ್ ಅನ್ ಆರ್ಡಿನರಿ ಗೋಪಿ. ಸೊ ಅವಳು ಇನ್ನೂ ಆ ಒಂದು ಪೊಸಿಷನ್ಗೆ ಅಟ್ಯಾಚ್ ಇರೋ ಇದರಿಂದ ಸೊ ಕೃಷ್ಣ ಹೇಳ್ತಾನೆ, ಸಾರಿ, ನೀನು ಇಲ್ಲಿ ವ್ರಜದ ಮೂಡೇ ಡಿಫ್ರೆಂಟ್. ನೀನು ಅಡ್ಜಸ್ಟ್ ಆಗಿರೋದು, ನಿನಗೆ ವೈಕುಂಠನೇ ಬೆಸ್ಟ್. ವೈಕುಂಠದಲ್ಲಿ ನಾನಿದ್ದೀನಿ ತಾನೆ, ನೀನ್ ನನ್ ಜೊತೆ ಸದಾ ಇದೀಯಾ, ನನ್ನ ಪಾದ ಸೇವನೆ ಮಾಡ್ತೀಯ, ಇದೆಲ್ಲ ನಾನ್ ತುಂಬಾ ಅಪ್ರಿಶಿಯೇಟ್ ಮಾಡ್ತೀನಿ, ನಿನ್ಗಾಗಿ ನಿನ್ ಜೊತೆನೆ ಇರ್ತೀನಿ. ಬಟ್ ಈ ವ್ರಜಧಾಮದು ಸ್ವಲ್ಪ ನಿನಗೆ ಪ್ರಾಬ್ಲಮ್ ಆಗ್ಬೋದು. ನೀನ್ ಇಲ್ಲಿ ಬಂದು ಸೇರ್ಕೊಂಡು ಮತ್ತೆ ಈ ವ್ರಜವಾಸೀಸ್ನ ನೋಡಿ ಏನ್ ಇವ್ರು ಹಿಂಗ್ ಬಿಹೇವ್ ಮಾಡ್ತಾರೆ ಇದು ಅಂತ ನೀನ್ ಇವ್ರನ್ನ ಅಕ್ಸೆಪ್ಟ್ ಮಾಡೋ ಒಂದು ಮನೋಭಾವ ನಿನ್ನಲ್ಲಿ ಇಲ್ಲ. ಅದಕ್ಕೋಸ್ಕರ ನೀನು ವೆರಿ ಸಾರಿ, ನಿನಗೆ ಎಂಟ್ರಿ ಇಲ್ಲ ಅಂತ ಕೃಷ್ಣ ಖಂಡಿತವಾಗಿ ಹೇಳ್ತಾನೆ. ವ್ರಜವಾಸಿಯರು ಅವರು ನನ್ನ ಒಂದು ಐಶ್ವರ್ಯನ ಅವರು ಒಪ್ಕೊಳ್ಳೋದೇ ಇಲ್ಲ. ಅವರು ಎಷ್ಟು ನನ್ನ ಮಹತ್ವ ನೋಡಿದ್ರು ಅವ್ರಿಗೆ ನಾನು ಒಂದು ಸಣ್ಣ ಹುಡುಗನಾಗೆ, ಒಂದು ಸಖ ಆಗಿ, ಒಂದು ಮಗುವಾಗಿ ಈ ರೀತಿಯನ್ನೇ ನನ್ನನ್ನ ಆಕ್ಸೆಪ್ಟ್ ಮಾಡ್ತಾರೆ. ಯಶೋಧ ಮತ್ತೆ ನನ್ನನ್ನು ಕಟ್ ಹಾಕ್ತಾರೆ. ಸುಬಲ ಬಂದು ಅವನು ಸುಬಲ, ಶ್ರೀಧಾಮ ಇಂಥವರೆಲ್ಲ ನನ್ ಭುಜದ ಮೇಲೆನೆ ಹತ್ತು ಬಿಡ್ತಾರೆ. ಏನ್ ಬಹಳ ದೊಡ್ಡವನ ನೀನು ಅಂತ ಹೇಳ್ತಾರೆ. ಸೊ ನಿನಗೆ ಈ ತರ ಒಂದು ಮನೋಭಾವ. ಗೋಪೀಸ್ ನನ್ನನ್ನು ಟೀಸ್ ಮಾಡ್ತಾರೆ, ನನ್ನ ವೇಣುವನ್ನು ಕದೀತಾರೆ, ಅವ್ರ ಜೊತೆ ನನ್ಗಿರೋ ಒಂದು ಸಂಭಾಷಣೆ, ಹಾಸ್ಯ, ಪರಿಹಾಸ್ಯ ಇವೆಲ್ಲ ಬಂದು ತುಂಬಾ ಇಂಟಿಮೇಟ್. ಸೊ ಇದು ನಿನ್ನ ಒಂದು ಸ್ವಭಾವಕ್ಕೆ ಸೂಟ್ ಆಗಲ್ಲ ಲಕ್ಷ್ಮೀದೇವಿ. ಸೊ ವೆರಿ ಸಾರಿ, ನೀವು ರಾಸಲೀಲೆಗೆ ಬರಕ್ ಆಗಲ್ಲ ಅಂತ ಹೇಳ್ತೇನೆ. ಆದ್ರೂ ಲಕ್ಷ್ಮೀ ದೇವಿಯ ಸ್ವೀಟ್ನೆಸ್ ನೋಡಿ ಲಕ್ಷ್ಮೀ ದೇವಿ ಬಂದು ಇವತ್ತಿಗೂ ಈ ಬೇಲ್ವನ್ನಲ್ಲಿ ಕಾಯ್ತಾ ಇದ್ದಾಳೆ. ಒಂದ್ ದಿವ್ಸ ಕೃಷ್ಣ ಅವಳನ್ನ ಅಕ್ಸೆಪ್ಟ್ ಮಾಡ್ತಾಳೆ ಅಂತ ಹೇಳಿ ಇಲ್ಲೇ ಕೂತ್ಕೊಂಡು ಅವಳು ಇನ್ನೂ ಸರಿಪ ನನ್ಗೆ ಸಿಗ್ಲಿಲ್ವಾ, ಇಷ್ಟಾಗಿ ನಾನ್ ಮಾಡಿದ್ರು ನೀನ್ ನನ್ನನ್ನು ಬಿಡಲ್ವಾ, ಆಯ್ತು ಬಿಡು ನಾನು ಹೋಗ್ತೀನಿ ವೈಕುಂಠಕ್ಕೆ ಅಂತ ಇಲ್ಲ ಅಂತೆ. ಈಗ್ಲೂನು ಲಕ್ಷ್ಮೀ ದೇವಿ ಇಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾ ಇದ್ದಾಳೆ ಒಂದ್ ದಿವ್ಸ ಅವಳು ವ್ರಜವಾಸಿ ಆಗ್ಲಿಕ್ಕೆ. ಸೊ ಈ ಒಂದು ಲೀಲಾ ಅಲ್ಲಿ ನಾವು ಅರ್ಥ ಮಾಡ್ಕೋಬಹುದು ವ್ರಜವಾಸಿಯರ ಒಂದು ಸ್ಟೇಟಸ್ ಏನು. ವೈಕುಂಠ ಕಂತ್ಲು ಮೀರು ವೈಕುಂಠ ಜನಿತೋ ಮಧುಪುರಿ ತತ್ರಾಪಿ ರಾಸೋತ್ಸವ ಅಂತ ಹೇಳಿ ರೂಪ ಗೋಸ್ವಾಮಿ ಹೇಳ್ತಾರೆ ಉಪದೇಶಾಮೃತದಲ್ಲಿ. ವೈಕುಂಠಕ್ಕಂತಲೂ ಗ್ರೇಟ್ ಬಂದು ಮಧುಪುರಿ ಅಂದ್ರೆ ಮಥುರೆ, ಯಾಕೆಂದ್ರೆ ಕೃಷ್ಣ ಇಚ್ಛೆ ಪಟ್ಟು ಅಲ್ಲಿ ಹುಟ್ಟಿದ. ಅದಕ್ಕಂತಲೂ ಗ್ರೇಟ್ ಬಂದು ವೃಂದಾವನ. ಯಾಕೆಂದ್ರೆ ಇಲ್ಲಿ ಭಗವಂತ ತನ್ನ ತುಂಬಾ ಇಂಟಿಮೇಟ್ ಲೀಲರ್ಸ್ ಎಲ್ಲ ಈ ಒಂದು ವೃಂದಾವನ ಧಾಮದಲ್ಲಿ ಮಾಡಿದ್ದಾನೆ. ಸೊ ಅದಕ್ಕೋಸ್ಕರ ಈ ಒಂದು ಧಾಮಕ್ಕೆ ನಾವು
ಲಕ್ಷ್ಮೀ ದೇವಿಯನ್ನ ನಾವು ಫಾಲೋ ಮಾಡ್ಬೇಕು, ನಾವು ಪ್ರೇ ಮಾಡ್ಬೇಕು, ನಾವು ನಮ್ಮ ಸಾಧನೆಗಳನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಮಾಡ್ಬೇಕು. ಯಾಕಂದ್ರೆ ನಾವು ವ್ರಜವಾಸಿಯರಲ್ಲ. ನಾವು ಆತರ ತುಂಬಾ ಕ್ಯಾಶುಯಲ್ ಆಗಿ ಕೃಷ್ಣನ್ ಮೇಲೆ ನಾವು ಭುಜದ ಮೇಲೆ ಕೈ ಹಾಕೊಂಡು ಹೋಗೋ ಒಂದು ಸ್ವಭಾವ ನಮ್ಮಲ್ಲಿ ಇಲ್ಲ. ನಮ್ಗೂ ತುಂಬಾ ಅಟ್ಯಾಚ್ಮೆಂಟ್ ಇದೆ ಈ ಭೌತಿಕ ಜಗತ್ತಿಗೆ. ಬಟ್ ಲಕ್ಷ್ಮೀ ದೇವಿ ಹೇಗೆ ಪ್ರೇ ಮಾಡ್ತಿದ್ದಾಳೋ ಇವತ್ತು ಅವಳು ಭಗವಂತನ ಒಂದು ತಪಸ್ಸಲ್ಲಿ ಇದ್ದಾಳೋ, ಭಗವಂತ ಯಾವತ್ತಾದ್ರೂ ಒಂದ್ ದಿವ್ಸ ನಿನ್ನ ಬ್ರಜಧಾಮಕ್ಕೆ ಪ್ರವೇಶ ಕೊಡು ಅಂತ, ಆ ರೀತಿ ನಾವೂನು ಅವಳ ಒಂದು ಪಾತಲ್ಲಿ ಹೋಗ್ತಾ ನಾವು ಭಗವಂತನ ಪ್ರೇ ಮಾಡ್ಬೇಕು. ಯಾವತ್ತಾದ್ರೂ ಒಂದು ದಿನ ಭಗವಂತ ನನ್ನ ಈ ಎಲ್ಲಾ ಭವ ಬಂಧನಗಳನ್ನ ಎಲ್ಲಾ ಉಪಾಧಿಗಳನ್ನ ಮೀರಿ ನಿನ್ನ ಒಂದು ಬ್ರಜಧಾಮಕ್ಕೆ ಪ್ರವೇಶವನ್ನ ನಮ್ಗೆ ಕೊಡು ಅಂತ ಹೇಳಿ ನಾವು ಈ ಮೂಡನ್ನ ನಾವು ಲಕ್ಷ್ಮೀದೇವಿ ಮೂಡನ್ನ ನಾವು ಅಕ್ಸೆಪ್ಟ್ ಮಾಡ್ಬೇಕು. ಅಟ್ ದ ಸೇಮ್ ಟೈಮ್ ಮಹಾರಾಜ್ ಹೇಳ್ತಾರೆ ಲಕ್ಷ್ಮೀ ದೇವಿಗೆ ತುಂಬಾನೇ ಪವರ್ ಇದೆ, ಈ ಲೋಕ ಚಲಿಸ್ತಾ ಇರೋದೇ ಲಕ್ಷ್ಮೀ ದೇವಿಯಿಂದ. ಸೊ ನಾವು ಲಕ್ಷ್ಮಿಗೆ ತುಂಬಾ ಒಂದು ರೆಸ್ಪೆಕ್ಟ್ ಕೊಡ್ಬೇಕು. ಅವಳು ಯಾವಾಗ್ಲೂ ಶಿ ಬಿಲಾಂಗ್ಸ್ ಟು ನಾರಾಯಣ್ ಅನ್ನೋದನ್ನ ನಾವು ತಿಳ್ಕೊಬೇಕು. ಲಕ್ಷ್ಮೀ ದೇವಿ ಕೈಯಲ್ಲಿ ಹಣ ಸಿಕ್ಕಿದ್ರು ಅದು ಯಾವ್ದು ರೀತಿ ಪ್ರಭುಪಾದ್ ಒಂದು ಎಕ್ಸಾಂಪಲ್ ಕೊಡ್ತಾರೆ. ರೋಡ್ ಅಲ್ಲಿ ನಾವು ಒಂದು ಕಾಯಿನ್ ನೋಡಿದ್ರೆ 3 ಜನ 3 ವಿಧವಾಗಿ ಯೂಸ್ ಮಾಡ್ತಾರೆ. ಕಂಪ್ಲೀಟ್ಲಿ ಮೆಟೀರಿಯಲಿಸ್ಟ್ ಯಾರಿದ್ದಾನೆ, ಕರ್ಮಿ ಏನಿದ್ದಾನೆ, ಅವನು ಬಂದು ಆ ಕಾಯಿನ್ ಇಂದ ಅವನು ಗರ್ಲ್ ಫ್ರೆಂಡ್ಗೆ ಒಂದು ಗಿಫ್ಟ್ ಏನಾದ್ರೂ ಒಂದು ಒಂದು ಎಂಜಾಯ್ಮೆಂಟ್ ವಸ್ತುವಾಗಿ ಆ ಹಣನ ನೋಡ್ತಾನೆ. ಅದೇ ಯೋಗಿ ಅದನ್ನ ನೋಡಿದಾಗ ಇದೆಲ್ಲ ಬಂದು ಕಲ್ಲು ಮಣ್ಣು ಗೋಲ್ಡ್ ಎಲ್ಲ ಒಂದೇ ಅಂತ ಹೇಳಿ ತ್ಯಜಿಸಿ ಹೋಗ್ತಾನೆ. ಆದ್ರೆ ಭಕ್ತ ಭಗವಂತನ ಸೇವೆಯಲ್ಲಿ ಹೇಗೆ ಲಕ್ಷ್ಮಿಯನ್ನು ತೊಡಗಿಸೋದು ಅಂತ ನೋಡ್ತಾನೆ. ಸೊ ಲಕ್ಷ್ಮಿ ಇರೋದೇ ನಾರಾಯಣನ್ಗಾಗಿ. ಅವನ ಎದೆ ಮೇಲೆ ಇರೋ ಒಂದು ಸ್ಥಾನ. ಶ್ರೀ ವೈಷ್ಣವರೆಲ್ಲ ಬಂದು ಲಕ್ಷ್ಮಿಯ ಒಂದು ಅನುಯಾಯಿಗಳು. ರಾಮಾನುಜಾಚಾರ್ಯರು ಎಲ್ಲ ಬಂದು ಲಕ್ಷ್ಮೀ ದೇವಿಯ ಪರಂಪರೆಯಲ್ಲಿ ಬಂದಿದ್ದು. ಸೊ ಅದಕ್ಕೋಸ್ಕರ ಲಕ್ಷ್ಮೀ ದೇವಿಯನ್ನ ಭಗವಂತನ ಜೊತೆ ಸೇರ್ಸೋದೆ, ಭಗವಂತನ ಸೇವೆಯಲ್ಲಿ ತೊಡಗಿಸೋದೆ ನಮ್ಮ ಒಂದು ಜೀವನದ ಧ್ಯೇಯ ಆಗಿರ್ಬೇಕು ಅಂತ ಹೇಳ್ತಾರೆ. ಬಟ್ ನಮ್ಮ ಅಸ್ತಿತ್ವ ಏನು ಅನ್ನೋದು ಈ ಲೀಲೆ ಮೂಲಕ ನಾವು ತಿಳ್ಕೊಬಹುದು. ಚೈತನ್ಯ ಮಹಾಪ್ರಭು ಒಂದು ಶ್ಲೋಕ, ಬ್ಯೂಟಿಫುಲ್ ಶ್ಲೋಕ ಹೇಳ್ತಾರಲ್ಲ, ಫೇಮಸ್ ಶ್ಲೋಕ, ನಾಹಂ ವಿಪ್ರೋ ನ ಚ ನರಪತಿ ನಾಪಿ ವೈಶ್ಯೋ ನ ಶೂದ್ರೋ ನಾಹಂ ವರ್ಣಿ ನ ಚ ನರಪತಿ. ಒಂದ್ ಸೆಕೆಂಡ್, ಆ ಶ್ಲೋಕ ಸಡನ್ ಮರ್ತೋಗ್ಬಿಡುತ್ತೆ ನಂಗೆ, ಅಲ್ಲಿಗೆ ಬರಲ್ಲ. ನಾಹಂ ವರ್ಣಿ ನ ಚ ಗೃಹಪತಿ ನ ವನಸ್ಥೋ ಯತಿರ್ವಾ ಕಿಂತು ನಿಖಿಲ ಪರಮಾನಂದ ಪೂರ್ಣಾಮೃತಾಭ್ಯೇರ್ ಗೋಪಿ ಭರ್ತೃ ಪದ ಕಮಲಯೋರ್ ದಾಸ ದಾಸಾನುದಾಸ. ಸೊ ಭಗವಂತ ಶ್ರೀ ಚೈತನ್ಯ ಮಹಾಪ್ರಭು ಹೇಳ್ತಾನೆ, ನಾನು ಬ್ರಾಹ್ಮಣ ಆಕ್ಚುಲಿ ಅಲ್ಲ, ನಾನ್ ಕ್ಷತ್ರಿಯನಲ್ಲ, ನಾನ್ ವೈಶ್ಯನೂ ಅಲ್ಲ, ನಾನ್ ಶೂದ್ರನೂ ಅಲ್ಲ, ನಾನು ಬ್ರಹ್ಮಚಾರಿನೂ ಅಲ್ಲ, ನಾನು ಗೃಹಸ್ಥನಲ್ಲ, ವಾನಪ್ರಸ್ಥನಲ್ಲ, ಸನ್ಯಾಸಿನೂ ಅಲ್ಲ. ನನಗೆ ಇರೋದು ಒಂದೇ ಒಂದು ವ್ಯಕ್ತಿತ್ವ, ಅದು ಬಂದು ಗೋಪಿ ಭರ್ತೃ ಅಂತ ಹೇಳಿದ್ರೆ ಕೃಷ್ಣನ ಪದ ಕಮಲಯೋರ್ ದಾಸ ದಾಸಾನುದಾಸ. ಸೊ ನಮ್ಮ ಐಡೆಂಟಿಟಿ ಬಂದು ಇದು. ನಮ್ಮ ಇಡೀ ಲೈಫ್ ನಾವು ಇದನ್ನ ಗುರ್ತಿಸ್ಕೊಳಕ್ಕೇನೆ ನಾವು ಹರಿನಾಮ ಮಾಡ್ತೀವಿ, ಇದನ್ನ ಗುರ್ತಿಸ್ಕೊಳಕ್ಕೆ ನಾವು ಲೀಲಾ ಶ್ರವಣ ಮಾಡ್ತೀವಿ, ಇದನ್ನ ಗುರ್ತಿಸ್ಕೊಳಕ್ಕೇನೆ ನಮ್ಮ ಒಂದು ಇಡೀ ಸಾಧನ ಭಕ್ತರ ಅಸೋಸಿಯೇಷನ್ ಪ್ರತಿ ಒಂದು ಧಾಮನ ವಿಸಿಟ್ ಮಾಡೋದು. ಪ್ರತಿ ಒಂದರಲ್ಲಿ ನಾವು ಭಗವಂತನ ಗುರ್ತಿಸಿ ನಾವು ಅವನವರು, ಬೇರೆ ಯಾವುದು ನಮ್ಮ ಗುರ್ತು ಅಲ್ಲ. ನಾವು ನಮ್ಮ ಅಸ್ತಿತ್ವ ಭಗವಂತನ ಜೊತೆ ವ್ಯಕ್ತಿತ್ವ ಭಗವಂತನ ದಾಸರಾಗಿರ್ಬೇಕು ಅಂತಾನೆ ನಾವ್ ತಿಳ್ಕೊಬೇಕು. ಅದೇ ರೀತಿ ಈ ಬಿಲ್ವವನ ನಮ್ಮನ್ನ ರಿಮೈಂಡ್ ಮಾಡುತ್ತೆ, ಲಕ್ಷ್ಮೀ ದೇವಿಗೇನೆ ವ್ರಜಧಾಮದ ಎಂಟ್ರಿ ಇಲ್ಲ ಅಂದ್ರೆ ನಮ್ಮಂತ ಕ್ಷುದ್ರ ಜೀವಿಗಳಿಗೆ ಏನಿದೆ ಚಾನ್ಸ್. ಆದ್ರೂ ಭಗವಂತ ತುಂಬಾ ಕರುಣಾಳು. ಯಾವಾಗ ನಮ್ಗೆ ಆ ಒಂದು ಪ್ಯೂರಿಟಿ ಬರುತ್ತೋ ನಮ್ಮ ಭಕ್ತಿಯಲ್ಲಿ, ಅದು ಅಸಾಧ್ಯ ವಿಷಯ ಅಲ್ಲ. ಸಾಧುಗಳ ಕರುಣೆಯಿಂದ, ಗುರುಗಳ ಕರುಣೆಯಿಂದ ಯಾವತ್ತಾದ್ರೂ ಒಂದ್ ದಿವ್ಸ ನಮ್ಗೆ ಪ್ರಮೋಷನ್ ಸಿಕ್ಕಿ ಈ ಭವ ಲೋಕದ ಬಿಟ್ಟು ನಮ್ಗೆ ಯಾವಾಗ ನೆಕ್ಸ್ಟ್ ಭಗವಂತನ ಧಾಮದಲ್ಲಿ ಎಂಟ್ರಿ ಬಂದಾಗ ನಾವ್ ಎಲ್ಲಿಗೆ ಹೋಗ್ತೀವಿ? ಡೈರೆಕ್ಟ್ ಆಗಿ ಗೋಲೋಕ ಧಾಮದಲ್ಲಿ ಹೋಗಲ್ಲ, ನಮ್ಗೆ ಪ್ರಮೋಷನ್ ಆಗುತ್ತೆ. ಯಾವ ಈ ಇಡೀ ಜಗತ್ತು ಬ್ರಹ್ಮಾಂಡದಲ್ಲಿ
ಎಲ್ಲೋ ಒಂದು ಬ್ರಹ್ಮಾಂಡದಲ್ಲಿ ಎಲ್ಲೋ ಒಂದ್ ಕಡೆ ಇವತ್ತಿಗೂ ಕೃಷ್ಣನ್ ಲೀಲೆ ನಡೀತಾನೆ ಇರುತ್ತೆ. ಇವತ್ತು ಒಂದು ಲೋಕದಲ್ಲಿ ಕೃಷ್ಣ ಪೂತನೆಯನ್ನು ಸಾಯಿಸಿರ್ತಾನೆ, ಇನ್ನೊಂದು ಲೋಕದಲ್ಲಿ ಭಗವಂತ ಕಂಸನನ್ನ ವಧೆ ಮಾಡಿರ್ತಾರೆ. ಸೊ ದೀಸ್ ಆರ್ ಇಟರ್ನಲ್ ಲೀಲಾ, ಶಾಶ್ವತವಾಗಿ ನಡೀತಾ ಇರೋ ಲೀಲಾ. ಸೊ ಎಲ್ಲಿ ಯಾವ ಲೋಕದಲ್ಲಿ ಭಗವಂತನ ಲೀಲೆಗಳು ನಡೀತಾ ಇದೆಯೋ ಅಲ್ಲಿಗೆ ನಮ್ಗೆ ಫಸ್ಟ್ ಪ್ರಮೋಷನ್ ಸಿಗುತ್ತಂತೆ. ನಾವು ಫಸ್ಟ್ ಅಲ್ಲಿ ಹೋಗಿ ಅಲ್ಲಿ ಗೋಪಿಯರು ಬ್ರಜವಾಸಿಯ ಕೆಳಗಡೆ ನಾವು ಟ್ರೈನಿಂಗ್ ತಗೊಳ್ತೀವಂತೆ ಕೃಷ್ಣನ ಸೇವೆ ಹೇಗೆ ಮಾಡೋದು ಅಂತ. ಸೊ ಆ ಲೀಲೆಯಲ್ಲಿ ನಾವು ಎಲ್ಲ ತರಬೇತಿ ಹೊಂದಿ ಕೊನೆಗೆ ಶಾಶ್ವತವಾಗಿ ಗೋಲೋಕ ವೃಂದಾವನ ಧಾಮಕ್ಕೆ ನಾವು ಹೋಗ್ತೀವಂತೆ. ಸೊ ದಿಸ್ ಜರ್ನಿ ಸೀಮ್ಸ್ ವೆರಿ ವೆರಿ ಫಾರ್. ಇದು ಅಂತೂ ನಮ್ ಜೀವನದಲ್ಲಿ ಆಗುತ್ತಾ ಅಂತ ಹೇಳಿ ನಮ್ಗೆ ಡೌಟ್ ಬರ್ಬೋದು. ಆದ್ರೆ ನಾವು ಆಶ್ವಾಸನೆ ತಗೋಬೇಕು. ನಮ್ಗೆ ಸಿಕ್ಕಿರೋ ಒಂದು ದಾರಿ ಏನಿದೆ, ಸಿಕ್ಕಿರೋ ದಾರಿ ಭಗವಂತನ ಗುರು ಪರಂಪರೆ, ಭಗವಂತನಿಂದಾನೇ ಬಂದು ನಮ್ ತನಕ ಬಂದಿರೋ ಈ ಗುರು ಪರಂಪರೆಯಿಂದ ಬಂದಿರೋದ್ರಿಂದ, ಅವರು ಎಲ್ಲ ಈ ಭವಸಾಗರವನ್ನ ದಾಟಿರೋದ್ರಿಂದ ಅವರು ತೋರ್ಸಿರೋ ಮಾರ್ಗನ ನಾವು ಫಾಲೋ ಮಾಡಿದ್ರೆ ನಾವು ದಾಟ್ಬೋದು. ನಾವು ಭಗವಂತನ ಒಂದು ಧಾಮಕ್ಕೆ ನಮಗೂ ಒಂದ್ ದಿವಸ ಎಂಟ್ರಿ ಸಿಗುತ್ತೆ ಅನ್ನೋ ಒಂದು ಧೈರ್ಯದಿಂದ, ಒಂದು ಪೇಷನ್ಸ್ ಇಂದ ನಾವು ಕಾಯ್ಬೇಕು, ಲಕ್ಷ್ಮೀ ದೇವಿ ತರ. ಸೊ ಥ್ಯಾಂಕ್ ಯು ವೆರಿ ಮಚ್ devotees for listening to this Braja Leela today. Have a wonderful day at the shelter of Radha Krishna's lotus feet. Thank you so much. Hare Krishna.